ನಿಮ್ಮ ಹೆಣ್ಮಕ್ಳಿಗೆ ನೀನೇ ಸೇರಂಗಿಲ್ಲ. ಮತ್ ನಾನು ಆದಿಶಕ್ತಿ ಮುಕ್ತಿ ಕೊಟ್ಟಾಳ ಎಲ್ಲರಿಗೆ ತಿಕ್ಕಿ ಹೇಳಕತ್ತ ಯಾವಾಗ ಕರೆ ಹಿಡಿಬೇಕ್ರಿ? ಹೌದೌದು. ಸ್ವತಃ 18 ಪುರಾಣಗಳನ್ನು ಬರೆದಂತ ವೇದ ವ್ಯಾಸರು ಲೇಖ ಕೊಟ್ಟಾರ ಶಿವಮಾ ಪುರಾಣದೊಳಗ. ಏನ್ ಕೊಟ್ಟಾರ್ರಿ? ಹೊಟ್ಟೆ ಇವ್ರ ಹೆಣ್ಣು ಇಲ್ಲಾರ್ದನೆ ಹುಟ್ಟಿದ ಜಗತ್ತೆ ಅಂತ ತಿಳ್ಕೊಂಡು ಬರ್ದಾನವ. ಏನಂತ ಬರ್ದಾನ? ಪರಶಿವನ ವಾಮಭುಜದಿಂದ ವಿಷ್ಣು, ವಿಷ್ಣುವಿನ ಆದಿ ಕಮಲದಿಂದ ಬ್ರಹ್ಮ, ಬ್ರಹ್ಮನಿಂದ 12 ಬ್ರಹ್ಮರು, 12 ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ, ಮಾರೀಚಿ ಬ್ರಹ್ಮನಿಂದ ಆದಿ ಕಶ್ಯಪ, ಆದಿ ಕಶ್ಯಪನಿಂದ ಇದು ಎಲ್ಲ ಸಾರದ್ವಾರದ ಉತ್ಪತ್ತಿ ಆಗ್ಯದ ತಮ್ಮ ಹೇಳ. ಅವನಿಗೆ 36 ಮಂದಿ ಮಕ್ಕಳು. ಅವನಿಗೆ ಯಾರಿಗೆ? 36 ಮಂದಿ ಹೆಣ್ರು ಆದಿ ಕಶ್ಯಪಗ, 60,000 ಹೆಣ್ಮಕ್ಳು ಅವನಿಗೆ. ಹಾಕ್ರಿ. ಅದಕ್ಕ ಅದ್ರಾಗ ಮಾತ್ರ ಒಬ್ಬೊಬ್ಬರಿಗೆ ಮಾತ್ರ ಹೆಣ್ಣುಗಳನ್ನು ಕೊಟ್ಟಾನವ ಆದಿ ಕಶ್ಯಪನಿಂದ. ಇದು ಮುಂದೆ ಸ್ವಾರದ್ವಾರದ ಉತ್ಪತ್ತಿ ಆಗ್ಯದ ಅಂತ ಹೇಳ. ಮತ್ತೆ ಎಲ್ಲಾವ್ರಿ ಯಾಕಿನ ಹೆಣ್ಣು ಎಲ್ಲಾನ? ಎಲ್ಲಾರು ಹೆಣ್ಣ? ಹೌದಲ್ರಿ ಮಾಸ್ತರ. ಒಟ್ಟೆ ಹೆಣ್ಣು ಕೂನಿಲ್ಲಾರ್ದನೆ ಈ ಜಗತ್ತೆ ಹುಟ್ಟ್ಯದ ಅಂತ ಹೇಳ್ಯಾರ ಅವರು. ಮಳದ ತಳದಾಗ ಹೆಸರು ಇಟ್ಟವನೇ ಹೆಣ್ಣು ಅಂತೇಳಿ ನಮ್ಮವನೇ ಅಲ್ಲ. ಹೌದೌದು. ಮಾಮ ಹವಾ ಅಂತ ಯಾರು ಹೆಸರಿಟ್ರಿ? ಇವ್ರವು ಇಟ್ಟಾಳ ಹೆಸರು. ಅದು ಹೆಣ್ಣಿಗೆ ಮಾಮ ಹವಾ ಅಂತ ಇಟ್ಟ, ಗಂಡಿಗೆ ಏನಂತ ಇಟ್ಟ? ಏನಿಟ್ಟನ್ರಿ? ಆದಮ. ಹೌದೌದು. ಆದಮ್ ಸೊಲ್ಲೆ ಪೈಗಂಬರ ತಿಳ್ಕೊಂಡು ಇವನಿಗೆ ಹೆಸರಿಟ್ಟ. ಇವ್ ಎರಡಕ್ಕೂ ಹೆಣ್ಣು ಮತ್ತು ಗಂಡಿಗೆ ಸೂತ್ರಧಾರಿ ಯಾರದಾರ? ಪರಮಾತ್ಮ ಒಬ್ಬನೇ ಅದಾರ. ಅದಕ್ಕಾಗಿ ಇಳ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಇಂತ ಕುನ್ನಿ ಮಕ್ಕಳಿಗೆ ಏನಂತಾನವ? ಅವಕ್ಕೇನು ನಾ ಏನ್ಬೇಕು, ಏನು ಸ್ವಾನ ಅನ್ಬೇಕು ಅಂತ ಕೇಳ್ತಾನವ. ಯಾರಂತಾರ್ರಿ? ಹುನ್ನಿಗಳನ್ನು ಏನೇನ್ಬೇರು? ರಾಮನಾಥ. ಹೌದೌದು. ಅದಕ್ಕೆ ಮುದ್ರಾ ಇಟ್ಟಾರ ಹಿಂಗ ಅವ ಹಾಂಗ್ ಹೇಳ್ತಾನ. ಅಂಬಿಗರ ಚೌಡ ಹೆಂಗ್ ಹೇಳ್ತಾನ್ರಿ? ಕಟ್ಟಿದ ಲಿಂಗವನ್ನು ಕಿರಿದು ಮಾಡಿ, ಬೆಟ್ಟದ ಲಿಂಗವನ್ನು ದೊಡ್ಡದು ಮಾಡಿ, ಇಂಥ ಲೊಟ್ಟಿ ಮೂಳರು ಕೊಂಡರೆ ಗಡ್ಡಿ ಉಳ ಪಾದರಕ್ಷೆಗಳನ್ನು ತಂದು ಎಡಬಲಕ್ಕೆ ಹುಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯನೇ ನಿಜ ಶರಣ ಅಂತ ಹೇಳ್ತಾನ ಅಂಬಿಗರ ಚೌಡಯ್ಯ. ಎಂತವ್ರಿಗೆ ನೀವು ಏನು ಬಾರಿಸ್ತಾರ ಸೂರ? ನಮ್ಮ ಹೆಣ್ಣು ಹೆಚ್ಚ, ನಮ್ಮ ಹೆಣ್ಣು ಹೆಚ್ಚ. ಎದ್ರಾಗ ಹೆಚ್ಚ ಮಾಸ್ತರ? ಎಲ್ಲಿ ಹೆಚ್ಚಿಲ್ಲ ಮಾಸ್ತರ, ತಿಳ್ಕೊನಿ. ಬರಬರಿದ ನಿನ್ ಮಾತು. ಅದಕ್ಕೆ ನಡಿಲ್ತವ ನೋಡಮ್ಮ. ನಡಿಲ್ರಿ ಮಾಸ್ತರ. ಅದಕ್ಕೆ ದೇವ್ರು ಎಲ್ಲಿದಾನ, ಯಾವ ಪ್ರಕಾರದಾಗ ಅದಾನ ಅಂತ ಕೇಳ ನಾವು. ಎಲ್ಲಿದಾನ ಅಂತ ತಿಳ್ಕೊಂಡು ಕೇಳಕತ್ತಾರ. ಸಂಶಯ ಬಂದದವ್ರಿಗೆ. ಹೌದಲ್ರಿ. ಹಿಂಗೆ ಕಬೀರ್ ದಾಸ್ಗೆ ನಮ್ಮ ಮಗನಿಗೆ ಆದಂತವನಿಗೆ ಯಾರಿಗೆ? ಕಮಲದಾಸನು ಸಂಶಯ ಬತ್ತತ್ ಹೆಣ್ಮಗಳಂಗೆ. ಬಾಬಾ ಅಲ್ಲ ಕಾಕ ಎಂದ ಅವ. ಅವಾಗ ಕಬೀರ್ ದಾಸ್ ಏನ್ ಹೇಳ್ದ? ಕಮಲ್ದಾಸ್ ಹೇಳ್ತಾನಲ್ರಿ. ಕಮಲದಾಸ್ ಕೇಳ್ದ ಬಾ ಯಾರಿಗೆ? ಅವ್ರ ಅಪ್ಪಗ ಕಮಲ್ದಾಸ್ ಕೇಳ್ದ. ಕಬೀರ್ ದಾಸ್ ಹೇಳ್ತಾನ. ಏನ್ ಹೇಳ್ತಾನ್ರಿ? ನೋಡಪ್ಪ, ಅಲ್ಲ ಕಾಕ ಹೈ ಅಂತ ಕೇಳಿದಿ. ಜಾड़ में है, पत्थर में है, पानी में है, नीचे है, ऊपर है, सभी जगह में अल्लाह है, सब जगह में अल्लाह है ಅಂದ. ಹೌದ್ ಹೌದ್. ಅವಾಗ ಇವ ಕಮಲದಾಸ್ ಏನಂದ? ಏನಂತನ್ರಿ? ಬಾಬಾ ಅಲ್ಲ ಎಲ್ಲಾ ಕಡೆಗೆ ಅದಾನ ಅಂತ ಹೇಳ್ತಿದ್ ಖರೆ ಅದ. ಹೌದ್ ಹೌದ್. ಸಂಡಸ್ ಕಿದರ್ ಕರ್ನ ಅಂದ ಅವ. ಹೌದೌದು. ಅಂದ್ರ ನಾ ಬಾತ್ರೂಮಿಗೆ ಎಲ್ಲಿ ಹೋಗ್ಲಿ? ಕಲ್ಲಲ್ಲ ಅದಾರ, ಮುಳ್ಳಲ್ಲ, ಅಡವಿಯಾಗ ಅದಾರ, ಗಿಡದಾಗ ಅದಾರಂತಿ. ಸಂಡಾಸ್ ಮತ್ತೆ ಮಾಡಿ ಅಂತ ಕೇಳ ನಮ್ಮ ಕಮಲ್ದಾಸ್. ಅವಾಗ ಕಬೀರ್ ದಾಸ್ ಏನ್ ಹೇಳ್ದ? ಏನ್ ಹೇಳ್ತಾನ್ರಿ? ಇವು ಗಂಡನ ತಿಂದು ಗಂಡನಿಂದ ಆಡ್ಲಕತ್ತಾವ ನೋಡಿ ಕಂಪನಿ. ಹೌದ್ ಹೌದ್. ಇಂತ ಕಂಪನಿಗಳು ಏನು ಇರ್ತಾವಲ್ಲ, ದೇವ್ರು ಇಲ್ಲ ಇಲ್ಲ ಅಂತ ನೋಡಿ ಇಂಥವ್ರು ಬಾಯಿ ದೇವ್ರು ಇಲ್ಲ ಅಂತ ಬಗಳಕತ್ತಾವಲ್ಲ, ಇಂಥವಕ್ಕ ದೇವ್ರು ಇಲ್ಲಿ ಅದ ಅಂತ ತೋರಿಸ್ಬೇಕಾದ್ರ ನೀ ಸಂಡಾಸ್ ಎಲ್ಲಿ ಕುಂದ್ರಬೇಕಪ್ಪ ಅಂತಂದ್ರ ಯಾವ ಕೂಡ ಬಾಯಾಗ ಶಿವನಾಮ ಇಲ್ಲ, ಅವ್ರ ಬಾಯಾಗ ಹೋಗಿ ಹೇಲ್ ಅಂದವ. ಹೌದೌದು. ಯಾರ ಬಾಯಾಗ ಶಿವನಾಮ ಇಲ್ಲ ನೋಡು, ಅವ್ರ ಬಾಯಾಗ ಸಂಡಸ್ ಮಾಡು ಅಂದವ. ಅದಕ್ಕೆ ಇವು ಎಲ್ಲ ನಿಂದ ಆಡಕತ್ತಾವಲ್ಲ ಪರಮಾತ್ಮಗ, ಇಂಥವ್ರ ಬಾಯಾಗೆ ಹೇತಾನತ್ರಿ ಅವ. ಯಾರು? ಕಮಲದಾಸ. ಅದಕ್ಕೆ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನುಡಿಯದ ಬಾಯಿ ಹಾಳುದೇಗುಲ್ ಅಂತ ಹೇಳ್ತಾರ ಅವರು. ಹೌದು. ಭಗವಂತನ ನಾಮಸ್ಮರಣೆ ಮಾಡಿದವ್ರೆ ಮುಕ್ತಿಗೆ ಹೋಗ್ಯಾರ. ಇವ್ರ ಹೆಣ್ಮಕ್ಳೆಲ್ಲ ಪರಮಾತ್ಮನ ನಾಮಸ್ಮರಣೆ ಮಾಡ್ಯಾರ. ಮಾಡ್ಯಾರಲ್ರಿ. ಮತ್ತೆ ಯಾರು ಗಂಡ ದೇವ್ರದ ಬಲ್ಯಾಕ ಬರ್ಲಾರ್ದೆ ಮುಕ್ತಿ ಆಗೇ ಇಲ್ಲ ಇವ್ರು. ಹೋಗ್ಯಾಳ. ಹೇಮರೆಡ್ಡಿ ಮಲ್ಲಮ್ಮ, ಧಾನಮ್ಮ ಮತ್ತು ಸತಿ ಸಾವಿತ್ರಿ ಎಲ್ಲಾರು ಮಾತ್ರ ಗಂಡ ದೇವ್ರುಗಳು ಬಲ್ಲಿ ಬಂದಾಗೆ ಮುಕ್ತಿ ಹೊಂದ್ಯಾರ. ಅವ್ರ ಬಲ್ ಬಂದಾಗ ಬೆಳಕಿಗೆ ಬಂದಾರ ಇವ್ರು. ಅಲ್ಲೇ ಇದ್ರೆ ಬೆಳಕಿಗೆ ಅಲ್ಲೇ ಕತ್ರ ಕುಂಡ್ರಬೇಕಾಗಿತ್ತು ಮಾಸ್ತರ. ಉಡ್ತಾಡಿ ಬಿಟ್ಟಿ ಕಡೆ ಬಂದಿದ್ದಿಲ್ಲಪ್ಪ ಅಂತ ಕಲ್ಯಾಣಕ್ ಬಂದಿದ್ದಿಲ್ಲ ಅಂದ್ರ ಬೆಳಕ್ ಬರ್ತಿದ್ದಿಲ್ಲ. ಅಕ್ಕಿಂದು ಕೀರ್ತಿನೂ ಇಲ್ಲ, ವಾರ್ತಿನೂ ಇಲ್ಲ. ದಾನಮ್ಮ ಈಕಿ ಮೊದಲು ನಿಂಗಮ್ಮ, ಆಮೇಲೆ ದಾನಮ್ಮ, ಹಿಂದ್ರಗಡೆ ದಾನಮ್ಮ. ಹೌದಲ್ರಿ ಮಾಸ್ತರ? ದಾನಮ್ಮ ಮತ್ತೆ ಹೆಸರು ಯಾರಿಟ್ರ? ನಮ್ಮ ಅಣ್ಣ ಬಸವಣ್ಣ. ಅಣ್ಣ ಬಸವಣ್ಣ ಇಟ್ಟಾನ. ಇದು 12ನೇ ಶತಮಾನದೊಳಗ. ಹೌದು. ಮೊದಲಕ್ಕಿನ ಹೆಸರು ದಾನಮ್ಮ ಇತ್ತೇನು? ಲಿಂಗಮ್ಮ ಇತ್ತಲ್ರಿ ಮಾಸ್ತರ? ನಡಿಲ್ ತಮ್ಮ ಸಣ್ಣಗೆ ನಡಿಲ್ರಿ. ಗರ್ಭಕೋಶದೋಳು ವೀರ ಚೆಲ್ಲಿದ ಮೇಲೆ ಆನಂದ ಆಯಿತು ಹುಡುಗಿ ಮನಭಾಗ. ಹೌದು, ಆನಂದ ಆಯಿತು ಹುಡುಗಿ ಅಖಂಡ ಸ್ವರೂಪ
ನಿನ್ನ ಮಗ ಕಾಮ ಸಂಬಂಧವೇ ಪ್ರೇಮ ಸಂಬಂಧ ಆಯಿತು ಕಾಮ ಸಂಬಂಧವೇ ಪ್ರೇಮ ಸಂಬಂಧ ಆಯಿತು ಪ್ರೇಮ ನೇಮವೇ ಆತು ಒಲುವ ಹುಡುಗಿ ಪ್ರೇಮ ನೇಮವೇ ಆತು ಒಲುವ ಅದಕ್ಕೆ ಈ ಸದ್ಯ ಹೆಣ್ಮಗಳಿಗೆ ಹೆಂಗಾಗ್ಯದಪ್ಪ ಅಂತಂದ್ರ ಮಾಸ್ತರ ಈ ಹೆಣ್ಮಗಳು ಅಖಂಡ ಸ್ವರೂಪ ಆರೂಪ ಬಲ್ಲವ ಈ ಜಗತ್ತದೊಳಗೆ ಇಲ್ಲ ಅಂತ ಹೇಳಾಕಿ ಹೊಟ್ಟೆ ಇಲ್ಲಿಲ್ಲವ ಅದಕ್ಕೆ ನಾವೇನ್ ಹೇಳಿದೆವು ಏನ್ ಹೇಳಿದೇವ್ರಿ ಮಾಸ್ತರ ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಂಡ ನಿನ್ನ ಮಗಲಾಗಿ ಅದನ್ನ ಕರೆ ನಿನ್ನ ಕಾಣಿಸಲಾಗ್ಯಾನ ಹಿಂದೆ ಅನ ನಿನಗೆ ಕಾಣ್ತದ ಕಣ್ಣಿಗೆ ಇದು ಬಂದ್ಬಿಟ್ಟದ ಪರಿ ಬರಿ ಬಂದಾವ ಜ್ಞಾನ ಕಣ್ಣಿಲ್ಲ ನೋಡಿದ್ರೆ ಕಾಣ್ತದ ಸದಾ ಈಕಿಗೆ ಬೆಣ್ಣೆ ಹತ್ಯಾನ ಖರೆ ಹೊಳಿ ನೋಡಲಾಗ್ಯಾವ್ರಿ ಹೆಣ್ಮಗಳು ಹೆಂಗಾಗ್ಯದಪ್ಪ ಅಂತಂದ್ರ ಹೊಸದಾಗಿ ಪಿಕ್ಚರ್ ಬಂದದ ಎಲ್ಲಿ ಬಂದ್ರಿ ಮಾಸ್ತರ ಜಮಖಂಡಿ ಪಿಕ್ಚರ್ ನೋಡ್ಲಕ್ ಹೋಗ್ಯಾಳಿಕಿ ಪಿಕ್ಚರ್ ನೋಡಕ್ ಹೋಗ್ಯಾಳ ಹೋಗೋದ್ರೊಳಗೆ ಏನ್ ಮಾಡ್ಯಾರ ಬಾಲ್ಕನಿ ಟಿಕೆಟ್ ಅಂತ ಕೊಟ್ಟಾರ ಈಕಿಗೆ ಅಲ್ಲಿ ಹೋಗೋದ್ರೊಳಗೆ ಮಾತ್ರ ಶಿಸ್ತು ಕುರ್ಚಿ ಅದಾವ ಕುಂದ್ರಲಕ್ಕ ಟಿಕೆಟ್ ಮಾತ್ರ ಪಾಕೆಟ್ದಾಗ ಇಟ್ಕೊಂಡಾಳ ಧಿಮ್ಮದಲ್ಲ ತಲೆಯಾಗ 50 ರೂಪಾಯಿ ಟಿಕೆಟ್ ತೆಗಿಸಿನ ತಿಳ್ಕೊಂಡು ಹೋಗಿ ಕುರ್ಚಿ ಮ್ಯಾಗ ಕೂತಾಳ ಕುರ್ಚಿ ಮ್ಯಾಗ ಕುಂದ್ರ ಕೂಡಲೇ ಅಲ್ಲಿ ಏನಾಗ್ಯದ ಮುಂದೆ ಗೊಂಬೆಗಳು ಕುಣಿಲಾಕತ್ತಾವ ಎಲ್ಲಿ ಅರಿವಿ ಮ್ಯಾಗ ಆ ಗೊಂಬೆ ನಿಜವಾದ ಗೊಂಬೆ ಅಲ್ಲವು ಅರಿವಿ ಮ್ಯಾಗ ಕುಣಿಲಾಕತ್ತಾವ ಗೊಂಬಿ ಬರೇ ತಿಕ್ಕ ತೆಪ್ಪಿ ಆ ಗೊಂಬಿಗಳಿಗೆ ನೋಡ್ಲಕತ್ತಾಳ್ರಿ ಯಾಕೆ ಒಂದು ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ಎರಡು ತೆಕ್ಕಿ ಬೀಳಕತ್ತಾವಲ್ಲ ಈಕಿಗೆ ಮಜಾ ಅನಿಸದ ಮಗಳಿಗೆ ಅವ್ ನೋಡ್ಲಾಕ ಹೋಗಿ ನೋಡಕ್ಕೆ ಮಾತ್ರ ಅವ್ ಏನ್ ಮಾಡ್ಲಕತ್ತಾಳ ಬರೇ ದಿಕ್ಕ ತೆಪ್ಪಿ ಆ ಗೊಂಬಿಗೆ ನೋಡ್ಲಕತ್ತಾಳ ಖರೆ ಆ ಅರ್ಬಿ ಮ್ಯಾಗ ಛಾಯಾ ಎಲ್ಲಿದ್ ಬರ್ಲಕತ್ತದ ಹೊಳ್ಳಿ ನೋಡಲ್ಲ ಗಳಿಕಿ ಈಗ ಶರೀರ ಅನ್ನುವಂಥದ್ದು ಇದು ಏನದಲ್ರಿ ಅರಿಬಿ ಅದ ಈ ಅರಿಬಿಗೆ ಛಾಯಾ ಯಾರ್ದದ ಅವನ ಆಶ್ರಯ ಅದ ಹಂಗ ಆ ಸಿನಿಮಾ ಥಿಯೇಟರ್ದೊಳಗಾದ್ರೂ ಕೂಡ ಅರಿಬಿ ಮ್ಯಾಗ ಗೊಂಬಿ ಕುಣಸ ಯಾವದನ ಹಿಂದದನ ಅವ ಡೈರೆಕ್ಟರ್ ಮತ್ತೆ ಅಲ್ಲಿ ಸಿನಿಮಾ ನೋಡಕ್ ಹೋಗಿ ಹಿಂಬ್ರಿಕಿಲೆ ಕೂತ್ ನೋಡ್ಲಕತ್ತಾರ ಮಂದಿ ಎಲ್ಲ ಬೈತಾರ ಏನು ಹೊಂಬದು ನಾವೆಲ್ಲರೂ ಪಿಕ್ಚರ್ ಈ ಕಡೆ ನೋಡ್ಕತ್ತೀವಿ ಈ ಕಡೆ ಕೂತ್ ನೋಡಿ ಹೆಂಗ್ ಸತ್ತಾರ ಅದು ಒಂದು ಕಾಡ್ಲಕತ್ತದ ಈಕಿಗೆ ಅದಕ್ಕೆ ಮುಂದೆ ಅರಿಬಿ ಮ್ಯಾಗ ಕುಣಿಯುವಂತ ಗೊಂಬಿಗಳಿಗೆ ಬಿಟ್ಟು ಡೈರೆಕ್ಟರ್ ಎಲ್ಲಿ ತಿಳ್ಕೊಂಡು ಹಿಂಬ್ರಿಕಿಲೆ ಕೂತು ಪಿಕ್ಚರ್ ನೋಡು ಅವಾಗ ಕಾಣಿಸ್ತಾನ ಅವ ಡೈರೆಕ್ಟರ್ ಅಲ್ಲಿ ತನಕ ಕಾಣಿಸಂಗಿಲ್ಲ ನಿನ್ನ ಕಣ್ಣಿಗೆ ತಂಗಿ ಇದು ಹಿಂಗದ ಸೂತ್ರ ಸುಮ್ಮ ಬಾಯಿಗೆ ಬಂದಂಗೆ ಏನಾದ್ರು ಪ್ರಶ್ನೆ ಕೇಳೋದನ್ನ ಕೇಳೋದು ಅದಕ್ಕೆ ಲಿಮಿಟೆಡ್ ಇರ್ತದ ಅದಕ್ಕೆ ಕೇಳಲಾಕನು ಮತ್ತೆ ಅಲ್ಲಿ ಹೋಗ್ಯಾಳ್ರಿ ಹಣಮ ಮಾರುತ ಹೋಗಿ ಕ್ವಾಡಿಗ್ಯಾಕ ಅದ ಅಲ್ಲಿನೂ ಹೋಗ್ಯಾಳಿ ಎಲ್ಲ ಕಡೆ ಸುತ್ತ ಹಾಕ್ಯಾಳಿ ಆಕಿ ಅಲ್ಲ ವಿಷಯಕ್ಕ ಪದಕ್ಕೆ ಬಹಳ ಅಂತರ ಆಗ್ತದ ಹೌದು ವಿಷಯ ನಡೆದಿರ್ಬೇಕು ರಾಮಾಯಣ ಮಹಾಭಾರತ ಅವಾಗ ಕೇಳಿದ್ರೆ ಚಂದ ಆತವ್ ತಂಗಿ ಯಾವಾದ್ರ ತಂದು ಎದ್ರಾಗ ಹೋಗ್ಸಕ್ಕೆ ಮಂದಿ ಇದಾಗ ನಗು ತಮ್ಮ ಅಂದ್ರೆ ಒಲ್ಲ ನಾನು ನಗಂಗಿಲ್ಲ ಅಂದ್ರೆ ರಾತ್ರಿ ಬಾರಾಗ ನಗ್ತೀನಿ ಅಂದ್ರೆ ಎಲ್ಲ ಮಂದಿಗೆ ಎದ್ದು ಕುಡ್ಸಪ್ಪೈಕಿ ಹಂಗಾಗ್ತದ ಕೆಲಸ ಸುಮ್ಮನೆ ಕುಲ್ ನಗದನ್ ರಾತ್ರಿ ಹಂಗ ಆಗ್ಬಾರ್ದು ಹಾಸಿಗೆ ಕೂತ್ ನಗಲಾಗತ್ತೇವ ಅಂದ್ರೆ ಮನ್ಯಾನ ಮನುಷ್ಯರೆಲ್ಲ ಪರೇಶಾನ್ ಆಗ್ತಾರ ಮತ್ತ ಧಾರವಾಡ ಗುಳಿಗೆ ತರಬೇಕಾಗ್ತದ ಮಾಸ್ತರಾಗ ನಗ ಟೈಮಿಗೆ ನಗಬೇಕಾಗ್ತದ ಹೌದು ಎರಡನೇ ತಿಂಗಳಿಗೆ ಹಬ್ಬ ಆದಿತ್ತು ತೃತೀಯ ಮಾಸಕ್ಕ ಆದಿತ್ತು ಶಿರವ ಹವದು ತೃತೀಯ ಮಾಸಕ್ಕ ಆದಿತ್ತು ಶಿರವ ನಾಲ್ಕನೇ ತಿಂಗಳಿಗೆ ಕೈಕಾಲ ಕಣ್ಣ ಮೂಗ ಪಿಂಡ ಬೆಳೆಯುವುದಕ್ಕ ಆಯ್ತು ನಾಲ್ಕನೇ ತಿಂಗಳಿಗೆ ಕೈಕಾಲ ಕಣ್ಣ ಮೂಗ ಪಿಂಡ ಬೆಳೆಯುವುದಕ್ಕಾಯ್ತು ಐದನೇ ತಿಂಗಳಿಗೆ ಪಂಚಭೂತ ಕಾಯ ಇದಕ್ಕ ಚರ್ಮ ಬಂದಿತ್ತು ಶ್ರೇಷ್ಠಿಗೆ ಕಳುವ ಅವನು ಚರ್ಮ ಬಂದಿತ್ತು ಸೃಷ್ಟಿಗೆ ತೆಳುವ ಸಪ್ತಧಾತು ಸಪ್ತಮ ಮಾಸಕ ರೋಮ ಉಗುರ ಖಳೆ ಶುದ್ಧ ಫಲ
ಖಳೆ ಶುದ್ಧ ಫಲ ಅಸ್ಥಿಗೆ ಅಸ್ಥಿ ಕಲಿತು ಮತ್ತಿಷ್ಟು ಶಕ್ತಿ ಬಂತು ಅಸ್ಥಿಗೆ ಅಸ್ಥಿ ಕಲಿತು ಮತ್ತಿಷ್ಟು ಶಕ್ತಿ ಬಂತು 8ನೇ ತಿಂಗಳಿಗೆ ಅಷ್ಟಾಂಗ ಘಾವ ಹೌದು ಹವದು 8ನೇ ತಿಂಗಳಿಗೆ ಅಷ್ಟಾಂಗ ಘಾವ ನವಮಾಸ ಧಾಟಿ ನವ ದಿವಸದ ಮ್ಯಾಲ ದಪ್ಪಿ ಹಾಕುವುದಕ್ಕ ನಿಂತ ಸಾಂಬ ಶಿವ ಎಂಟರಾಗ ಹುಟ್ಟಿದ ಕೂಸು ಯಾಕೆ ಬದುಕಂಗಿಲ್ಲ ಕೇಳಲ್ರಿ ಮಾಸ್ತರ 7ರಾಗ ಹುಟ್ಟಿದ ಕೂಸು ಬದುಕ್ತಾವ ಹೌದು ಹೌದು 9ರಾಗ ಹುಟ್ಟಿದ ಕೂಸು ಬದುಕ್ತಾವ ಹಾ ನಡಬಾರಕ್ 1 ತಿಂಗಳು ಹೆಚ್ಚಾಗಿರ್ತದೆ 7 ತಿಂಗಳಕ್ಕಿತ್ತಲು ಹೌದು 8ನೇ ತಿಂಗಳದಾಗ ಹುಟ್ಟಿದ್ದೆ ಯಾಕೆ ಬದುಕಂಗಿಲ್ಲ ಅಂತ ಕೇಳ್ತಾಳ ಹೌದಲ್ರಿ ಕೇಳ್ಯಾರ ಕೇಳುವಂತ ಮಾತು ಕರೆಕ್ಟ್ ತಮ್ಮ ಹೌದು ಹೌದು ಹಿಂಗೆ ಕೇಳಲಕ್ರಿ ಪದ್ಯದೊಳಗೆ ಬಂದಿದ್ದು ಕೇಳಲಕ್ಕ ಆಹಾ ಇವ್ ಏನು ಹುಷಾರು ಒಳಗೆ ರಾಮಾಯಣ ಮಹಾಭಾರತ ಹೌದಲ್ರಿ ಹಂಸಾರ ಅವನ ಮುಕ್ಳ್ಯಾಗ ಹಲ್ಲಿ ಸಿದ್ದು ಹಾಲುಗಳ ಹೆಸರೇನು ಹೌದು ಇವೆಲ್ಲ ಇಲ್ಲಿ ಏನು ಸಂಬಂಧ ಪಡ್ತಾವ ತಂಗಿ ಅವೆಲ್ಲ ಈ ಪದಕ್ಕೆ ಸಂಬಂಧ ಪಡಂಗಿಲ್ಲ ಅವು ಪಡಂಗಿಲ್ಲ. ನೀನು ಅವು ಹಲ್ಲುಗಳ ಹೆಸರನ್ನು ಹೇಳಿದೇವಲ್ಲ ಅಕ್ಕಿಗೆ ಯಾಕಂದ್ರೆ ಹೇಳುವ ಹೊತ್ನ್ಯಾಗ ಹೊರಗೆ ಹೋಗಿಳು ಹೆಣ್ಮಗಳು ಹೌದು ಹೌದು ಅದ್ರಾಗ ಹಲ್ಲು ಏಸ್ ಹಲ್ಲು ಮುಕ್ತಿಗೆ ಹೋಗ್ಯಾವ ಹಾ ಯಾವಪ್ಪ? ಜ್ಞಾನದ ಹಲ್ಲು 4 ಅದಾವ ಕಚ್ಚು ಹಲ್ಲು 8 ಅದಾವ ಯಾರಿಗ್ ಕಚ್ಚುವಪ್ಪ ಕ್ವಾರಿ ಹಲ್ಲದ ಒಳಗೆ ಇವಕ್ಕೇನು ಯಾರಿಗೆ ಕಚ್ಚವು ಹುಡುಗಿಗೆ ಹುಡುಗ ಕಾಮಿಕಾರ ಐತಪ್ಪ ಅಂದ್ರೆ ಕಚ್ಚಂಗಿಲ್ಲ ಗಲ್ಲ ಹೌದಪ್ಪ ಹಾ, ಗಲ್ಲ ಕಚ್ಚಬೇಕಾದ್ರೆ ಅವು 8 ಹಲ್ಲುಗಳು ಇರ್ತಾವ ಹೌದು ಹೌದು ಆ 8 ಹಲ್ಲುಗಳು ಎಲ್ಲಿ ಇರ್ತಾವತ್ತ ನಾ ಹೆಣ್ಮಗಳಿಗೆ ಕೇಳಕತ್ತೀನಿ ಹಾ ಹೊಳಿ ಕೇಳ್ತ್ರಿ ಹ್ಞೂ. ಹೌದಪ್ಪ ಅದ್ರಾಗ ಶಾಕಾರಿ ಯಾವ್ದು ಹಲ್ಲ ಅದ್ರಾಗ ಮೋಸಾರಿ ಹಲ್ಲ ಯಾವವು ಹಾ ಹಾ ನಾವು ಕೇಳ್ತೀವಿ ಸ್ವಲ್ಪ ಹೌದು ಹೌದು ಬರೋಬರ್ ಇದ್ರಿ ಮಾಸ್ತರ ಭಾಳ ಹುಷಾರಿ ಇದ್ದಂಗೆ ಕಾಣ್ತಾಳೆ ಹಲ್ಲಿನೊಳಗೆ ಹಾ ಹಾ ಡಾಕ್ಟರ್ ಯಾ ಹಲ್ಲಿಂದ ಕೇಳಲ್ಲ ನನಗೆ ಗೊತ್ತಾಗಲ್ಲ ಅದ ನೇಗಲ್ ಹಲ್ಲು ಮಂಚದ ಏ ಹಂಗಲ್ಲ ಉತ್ತಮ ಬಾಯಾನ ಹಲ್ಲುಗಳು ಬೇರೆ ಹೌದಪ್ಪ ಯಾರೇ ಹುಡುಗಟ್ಟಿಗೆ ಅಂತಿರ್ತಾರ ಹಿರಿಯವ್ರ ಮಗನ ಯಾಕೆ ಮುಕ್ಳ್ಯಾಗ ಹಲ್ಲು ಬಂದು ಅವನು ಓದ್ತಾರ ಏನು ಮುಕ್ಳ್ಯಾನ ಹಲ್ಲಿನ ಕೇಳಿದ್ವು ಏನು ಬಾಯಾನ ಹಲ್ಲಿನ ಕೇಳಿದ್ವು ಹೌದಲ್ರಿ ಮಾಸ್ತರ ಅದಕ್ಕೆ ತಂಗಿ ಹಾ ಹಾ ಇವು 4 ಹಲ್ಲುಗಳು 8 ಹಲ್ಲುಗಳು ಏನದಾವಲ್ಲ ಅವು ಕಚ್ಚು ಹಲ್ಲುಗಳು ಅದಾವ ಹೌದು 4 ಹಲ್ಲು ಕ್ವಾರಿ ಹಲ್ಲದಾವ ಅವಕ್ಕೆ ಜ್ಞಾನದ ಹಲ್ಲತ್ತಾರ ಅವಕ್ಕೆ ಹೌದು ಹೌದು ಅವೇ ಮಾತ್ರ ಮುಕ್ತಿಗೆ ಹೋಗ್ಯಾವ ನೋಡಿ 4 ಹಲ್ಲ ಲಾಸ್ಟಿಗೆ ಮುಪ್ಪಿನ ಕಾಲಕ್ಕೆ ಒಂದು ಹಲ್ಲು ಬರ್ತದ್ರಿ ಒಳಗ ಹ್ಞೂ ಹ್ಮ್ ಜ್ಞಾನದ ಹಲ್ಲ ಜ್ಞಾನ ಹಲ್ಲ ಅಂತ ಅದಕ್ಕೆ ಅವು 4 ಹಲ್ಲು ಮಾತ್ರ ಮುಕ್ತಿಗೆ ಹೊಂದ್ಯಾವ ಹೌದು ಹೌದು ಇನ್ನ ಸಣ್ಣ ಹುಡುಗರಿಗೆ ಒಳಗೆ ಏನದಾವಲ್ಲ ಕಮ್ಮಿ ಇರ್ತಾವ ಹಲ್ಲುಗಳು ಹೌದಪ್ಪ ಹಿಂದೆ ಬೀಳ್ತಾವ ಮತ್ತೆ ಬರ್ತಾವ 32 ಹಲ್ಲು ಲೆಕ್ಕ ಹೇಳ್ಯಾಳ ಹೆಣ್ಮಗಳು ಹೌದಪ್ಪ ಸಣ್ಣ ಹುಡುಗರಿಗೆ 20 18 ಇರ್ತಾವ ಇರ್ತಾವ್ರಿ ಮತ್ತು ಅದ್ರಾಗ ಮುದುಕರಾಗಿ ಹೋಗುವಂಥ ಟೈಮ್ ಒಳಗೆ 28 ಇರ್ತಾವ ಒಳಗೆ ಒಬ್ಬೊಬ್ರಿಗೆ ಹಾ ಉಳಿತಾವ್ರಿ ಮತ್ತು ಅದ್ರಾಗ ಯಾವ ಹಲ್ಲು ಹಾದು ಯಾವ ಹಲ್ಲು ಹುಳಿದು ಲೆಕ್ಕ ಇಡ್ಲಕ್ಕೆ ಬರ್ತದೇನು ಏ ಇರ್ಲಕ್ ಬರಂಗಿಲ್ಲಪ್ಪ ಇರ್ಲಿ ಅದಕ್ಕೆ ಲೆಕ್ಕ ಕೇಳಿದ್ರು ಹೆಣ್ಮಗಳು ಯಾವ ಹಲ್ಲು ಹೋಗಿ ಮಾತ್ರ ಮುಕ್ತಿ ಹೊಂದ್ಯಾವತ್ತ ಹೌದು ಹೌದು ಅದ್ರಾಗ 4 ಹಲ್ಲು ಮಾತ್ರ ಮುಕ್ತಿ ಹೊಂದ್ಯಾವ ತಂಗಿ ಹಾ ಹಾ ಬೇಕಂದ್ರೆ ನೀವು ಹೋಗಿ ಗುರುಗಳಿಗೆ ಕೇಳ್ಕೊ ಹೌದಲ್ರಿ ಆ 8ರಾಗ